ರವಿ ಸುಬ್ರಹ್ಮಣ್ಯಂ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1793 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ಸಚಿವರು ಬಹಳ ಆಸಕ್ತಿ ವಹಿಸಿ LKG UKGಗಳನ್ನು ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೊರಟಿದ್ದಾರೆ. ಅದನ್ನು ನಾನು ಸ್ವಾಗತಿಸ್ತೀನಿ. ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಎಲ್ಲಿ ನಮಗೆ ಸರ್ಕಾರಿ ಕಟ್ಟಡಗಳು ಅಥವಾ ಮಹಾನಗರ ಪಾಲಿಕೆ ಕಟ್ಟಡಗಳು ಇಲ್ಲ, ಅಲ್ಲಿ ಬಾಡಿಗೆ ಕಟ್ಟಡಗಳಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ತಾವು ಕೊಡ್ತಾ ಇರತಕ್ಕಂತಹ ಸುಮಾರು ಒಂದು 5,000 ರೂಪಾಯಿ ಏನು ಬಾಡಿಗೆ ಕೊಡ್ತೀರಿ, ಈ ಬಾಡಿಗೆಗೆ ಕಟ್ಟಡಗಳು ಇವತ್ತು ಲಭ್ಯ ಆಗ್ತಾ ಇಲ್ಲ ಇಲ್ಲಿ. ಅದೇ ರೀತಿ ಅಡ್ವಾನ್ಸ್ ಕೊಡದಲ್ಲೇ ಬೆಂಗಳೂರಿನಂಥ ಪ್ರದೇಶದಲ್ಲಿ ಯಾರೂ ಕೂಡ ಮನೆಗಳನ್ನು ಬಾಡಿಗೆ ಕೊಡಲಿಲ್ಲ. ಇಲ್ಲಿ ಸುಮಾರು 25-30 ಕನಿಷ್ಠ ಒಂದು ಕೇಂದ್ರದಲ್ಲಿ ಮಕ್ಕಳಿರ್ತಾವೆ ಅಂದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಹಾಲು ಮತ್ತು ಅದಕ್ಕೆ ಬೇಕಾಗಿರೋ ಟಾಯ್ಲೆಟ್ ವ್ಯವಸ್ಥೆ ಒಂದು 3-4 ರೂಮಾರು ಇರಬೇಕಾಗತ್ತೆ. ಅಂತಹ ಕಟ್ಟಡಗಳು ಲಭ್ಯ ಆಗದಲೆ ಅಲ್ಲಿರ್ತಕ್ಕಂಥ ಟೀಚರ್ಗಳು ಮತ್ತು ಆಯಾಮಗಳು ದಿನ ಬೆಳಗ್ಗೆ ಬರ್ತಾರೆ ನಮ್ಮ ಹತ್ರ, ಆ ಮನೆ ಖಾಲಿ ಮಾಡಿ ಅಂಗನವಾಡಿ ಕೇಂದ್ರಗಳನ್ನ ಅಂತ ಹೇಳಿ ಆ ಬಿಲ್ಡಿಂಗ್ ಓನರ್ಗಳು ಒತ್ತಾಯ ತರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹೀಗಿರಬೇಕಾದ್ರೆ ನನ್ನ ರಿಕ್ವೆಸ್ಟ್ ಏನಂದ್ರೆ, ದಯಮಾಡಿ ತಾವು ಕೊಡ್ತಾ ಇರತಕ್ಕಂತಹ ಈ ಬಾಡಿಗೆ ಅಮೌಂಟ್ ಏನಿದೆ ಅದನ್ನ ಜಾಸ್ತಿ ಮಾಡೋದು, ಜೊತೆಗೆ ಅಡ್ವಾನ್ಸ್ಗೆ ಅವ್ರು ಏನು ಬಂದೋಬಸ್ತ್ ಮಾಡ್ಕೊಡ್ತೀರೋ ಅದನ್ನು ಮಾಡಬೇಕು. ಇಲ್ಲ ತಾವು ಸ್ವಂತ ಕಟ್ಟಡಗಳು, ಜಾಗ ಮತ್ತು ಹಣದ ಲಭ್ಯತೆಯನ್ನು ಅನುಸರಿಸಿ ಮಾಡ್ತೀವಿ ಅಂದಿದ್ದೀರಿ, ಅದೇನು ತಕ್ಷಣದಲ್ಲಿ ಆಗುವಂಥದ್ದಲ್ಲ ಇವತ್ತಿನ ಪರಿಸ್ಥಿತಿಗೆ ನೋಡಿದಾಗ. ಹಾಗಾಗಿ ದಯಮಾಡಿ ಆ ಬಾಡಿಗೆ ಎನ್ಹಾನ್ಸ್ಮೆಂಟ್ ಮಾಡುವಂಥದ್ದನ್ನು ಮಾಡಿ, ಜೊತೆಗೆ ಅಡ್ವಾನ್ಸ್ ಕೊಡೋದಕ್ಕೆ ಏನಾದ್ರು ಒಂದು ಕ್ರಮ ತಗೊಳ್ಬೇಕು ಅಂತ ನಾನು ತಮ್ಮಲ್ಲಿ ಒತ್ತಾಯ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಹೇಳಿದ ಹಾಗೆ ನಮಗೆ ನಮ್ಮ ಇಲಾಖೆಯಲ್ಲಿ ಅಡ್ವಾನ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ತಾವು ಏನು ಬಾಡಿಗೆಯನ್ನ ಹೆಚ್ಚಳ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದೀರಾ, ಈಗಾಗಲೇ ನಾವು ಪ್ರಸ್ತಾವನೆಯನ್ನ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಕೊಟ್ಟಿದ್ದೀವಿ. ಆದಷ್ಟು ಶೀಘ್ರದಲ್ಲಿನೇ ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಬಾಡಿಗೆಯನ್ನ ಹೆಚ್ಚಿಗೆ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ಕಲ್ಯಾಣ ಅಧಿಕಾರಿಗಳು ಅವರು ಯಾವುದೇ ಜವಾಬ್ದಾರಿಯನ್ನು ತಗೊಳ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಟೀಚರ್ಗೆ ಇಲ್ಲ ಆಯಾಗಳಿಗೆ ನೀವು ಹುಡ್ಕೊಂಡು ಬರಬೇಕು, ಇಲ್ಲಿದ್ರೆ ಖಾಲಿ ಮಾಡಿ ಜಾಗ ಅಂತ ಹೇಳ್ತಾ ಇದ್ದಾರೆ. ಈ ಒತ್ತಡ ನಿಲ್ಲಬೇಕು. ಮೇಲಧಿಕಾರಿಗಳು ಇದನ್ನ ಜವಾಬ್ದಾರಿಯನ್ನು ತಗೊಂಡು ಅಲ್ಲಿರ್ತಕ್ಕಂತಹ ಕೇಂದ್ರಗಳಿಗೆ ಜಾಗ ಸ್ಥಳಾವಕಾಶವನ್ನ ಒದಗಿಸ್ಕೊಡುವಂತಹ ಜವಾಬ್ದಾರಿ ಅವ್ರ ಮೇಲೆ ಇರಬೇಕು. ಅದಕ್ಕೆ ತಾವು ಸೂಚನೆಯನ್ನು ಕೊಡಬೇಕು ಅಂತ ಕೋರ್ತೀನಿ. ಖಂಡಿತವಾಗ್ಲು. ಆದ್ರೆ ಬಾಡಿಗೆಯದ್ದು ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿವರೆಗೆ ನಾವು ಹೇಳಬೇಕು ಅಂತಂದ್ರೆ ಈ ವರ್ಷದ ಡಿಸೆಂಬರ್ ವರೆಗೂ ಕೂಡ ಈಗಾಗಲೇ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 5,30,00,000 ಬಾಡಿಗೆ ಮತ್ತು ಇತರೆ ಖರ್ಚಿಗೆ ನಾವು ಈಗಾಗಲೇ ದುಡ್ಡನ್ನ ಒದಗಿಸಿದೀವಿ. ಬಾಡಿಗೆ ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ನೀವೇ ಹೇಳದ ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ, ಸಹಾಯಕಿಯರಿಗೆ ತೊಂದರೆ ಆಗದ ಹಾಗೆ ನಮ್ಮ ಅಧಿಕಾರಿಗಳು ಕೇರ್ ತಗೊಳ್ಬೇಕು ಮತ್ತು ಬಾಡಿಗೆ ಹಣ ಜಾಸ್ತಿ ಆಗಬೇಕು ಅಂತ ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಿದೀವಿ. ಅದ್ರ ಬಗ್ಗೆನೂ ಕೂಡ ಅಧಿಕಾರಿಗಳ ಜೊತೆ ಮಾತನಾಡಿ ಆದಷ್ಟು ಬೇಗ ಬಾಡಿಗೆ ಹೆಚ್ಚಿಗೆ ಮಾಡಿಸ್ತೀವಿ. ಜೊತೆಯಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಈ ರೀತಿ ಎಲ್ಲಾದ್ರೂ ತೊಂದರೆಗಳು ಕಂಡು ಬಂದಲ್ಲಿ ಶೀಘ್ರದಲ್ಲಿ ನನ್ನ ಗಮನಕ್ಕೆ ತಗೊಂಡು ಬನ್ನಿ ಅಂತ ನಾನು ಸೂಚನೆ ಕೊಡ್ತೀನಿ. ಈಗ ನಡೆಸಲಿಕ್ಕೆ ಜಾಗ ಇಲ್ಲ. ನೀವು ಆಯ್ತು ಲೋವರ್ ಕೆಜಿ ಅಪ್ಪರ್ ಕೆಜಿ ಎಲ್ಲ ಶುರು ಮಾಡ್ತೀರಿ ಅಂತ ಹೇಳ್ತೀರಿ, ಅಂಗನವಾಡಿಯಲ್ಲಿ ಕೆಲ ಜಾಗ ಇಲ್ಲ. ಎಲ್ಲಿ ಜಾಗ ಉಂಟು ಅಲ್ಲಿ ಸ್ಟಾರ್ಟ್ ಮಾಡ್ಲಿ ಇಲ್ಲ. ಹಾಗಾಗಿ ಆ ಸ್ಕೂಲ್ನಲ್ಲಿ ಶುರು ಮಾಡ್ಲಿ ಲೋವರ್ ಕೆಜಿ ಅಪ್ಪರ್ ಕೆಜಿ. ನೀವು ಊಟ ನೀವೇ ಸಪ್ಲೈ ಮಾಡ್ರಿ, ನಮ್ಗೆ ಏನ್ ತೊಂದರೆ ಇಲ್ಲ. ಅಂಗನವಾಡಿ ಡಿಪಾರ್ಟ್ಮೆಂಟ್ ದವರು ಅಲ್ಲೇ ಲೋವರ್ ಕೆಜಿ ಅಪ್ಪರ್ ಕೆಜಿ ಊಟ ಸಪ್ಲೈ ಮಾಡ್ರಿ. ಆದ್ರೆ ಸ್ಕೂಲ್ಗಳು ಸಂಖ್ಯೆ ಹೆಚ್ಚಾಗಬೇಕಂದ್ರೆ ಸರ್ಕಾರಿ ಶಾಲೆ ಇದ್ದಲ್ಲೇ ಲೋವರ್ ಕೆಜಿ ಅಪ್ಪರ್ ಕೆಜಿ ಶುರು ಮಾಡ್ಬೇಕಾಗ್ತೈತೆ. ಜಾಸ್ತಿ ಆಗ್ತದೆ. ಅಂಗನವಾಡಿ ಜಾಗ ಇಲ್ಲ ಅಂತ ಹೇಳ್ತೀರಿ, ಅಲ್ಲಿ ಲೋವರ್ ಕೆಜಿ ಅಪ್ಪರ್ ಕೆಜಿ ಶುರು ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 69,919 ಅಂಗನವಾಡಿಗಳನ್ನ ಈಗಾಗಲೇ ನಾವು ನಡೆಸ್ತಾ ಇದ್ದೀವಿ. ಅದರಲ್ಲಿ 50,000 ಸ್ವಂತ ಕಟ್ಟಡದಲ್ಲಿ ನಡೆಸ್ತೀವಿ, 12,000ಕ್ಕಿಂತ ಹೆಚ್ಚಿಗೆ ನಾವು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ. ಉಳಿದಿರೋದನ್ನ ಶಾಲಾ ಕಟ್ಟಡಗಳು, ಸಮುದಾಯ ಭವನಗಳು, ಯುವಕ ಸಂಘದಲ್ಲಿ ನಾವು ನಡೆಸ್ತಾ ಇದ್ದೀವಿ. ತಮ್ಮ ಗಮನಕ್ಕೆ ಕೂಡ ನಾನು ತರಲಿಕ್ಕೆ ಬಯಸ್ತೇನೆ, ಈಗಾಗಲೇ ಸುಮಾರು 2,000-2,500 ಅಂಗನವಾಡಿಗಳನ್ನ ನಾವು ಸ್ಕೂಲ್ಗಳಲ್ಲೇ ನಡೆಸ್ತೀವಿ. ನಮ್ಮದು ಏನಿದೆ ಅಂದ್ರೆ ಗುಣಮಟ್ಟದ ಆಹಾರದ ಜೊತೆಯಲ್ಲಿ ಉತ್ತಮ ಶಿಕ್ಷಣವನ್ನ ಕೊಡ್ಲಿಕ್ಕೆ ನಾವು LKG UKG ನಾವು ಇದನ್ನ ಮಾಡ್ತಾ ಇದ್ವಿ. ಅದರ ಜೊತೆಯಲ್ಲಿ ನಾನು ಮಂತ್ರಿ ಆದ್ಮೇಲೆ
ಎಲ್ಲಾ ಡಿಸಿಗಳ ಮೀಟಿಂಗ್ ಅನ್ನ ತೆಗೆದುಕೊಂಡು ಏನು ನಮಗೆ ಸೌಲಭ್ಯ ಎಲ್ಲಿ ನಮ್ಮ ಸರ್ಕಾರಿ ಜಮೀನಿದೆ ಅದನ್ನ ಕೊಡಿ ಅಂತ ಕೇಳೋದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಈಗಾಗಲೇ ಸುಮಾರು 6,000 ಮೇಲ್ಪಟ್ಟು ನಿವೇಶನಗಳು ನಮಗೆ ಸಿಕ್ಕಿದಾವೆ. ಈ ವರ್ಷ ಬಜೆಟ್ ನಲ್ಲಿ 1,000 ಕಟ್ಟಡವನ್ನ ಕಟ್ಲಿಕ್ಕೆ ಕೂಡ ನಾವು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಆದ್ರೆ ಲೋವರ್ ಕೆಜಿ ಅಪ್ಪರ್ ಕೆಜಿ ಶಾಲೆಯಲ್ಲಿ ಶುರು ಮಾಡಕ್ಕ ಅದಕ್ಕೆ ದಯಮಾಡಿ ಅಡ್ಡಿ ಮಾಡಬೇಡ್ರಿ. ಯಾಕಂದ್ರೆ ಸರ್ಕಾರಿ ಶಾಲೆ ಉಳಿಬೇಕು, ಸರ್ಕಾರಿ ಶಾಲೆಯಲ್ಲಿ ಸಂಖ್ಯೆ ಹೆಚ್ಚಾಗಬೇಕಂತಂದ್ರೆ ಲೋವರ್ ಕೆಜಿ ಅಪ್ಪರ್ ಕೆಜಿ ಸರ್ಕಾರಿ ಶಾಲೆಯಲ್ಲೇ ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಕಾಳಜಿ ನಮಗೂ ಗೊತ್ತು. ಆದ್ರೆ 50 ವರ್ಷ ಆಯ್ತು ಅಂಗನವಾಡಿಗಳನ್ನ ಪ್ರಾರಂಭ ಮಾಡಿ, 50 ವರ್ಷ ಆಯ್ತು. ನಾವು ಕೂಡ ಕಲಿಕೆ ಜೊತೆ ಉತ್ತಮವಾದಂತ ಗುಣಮಟ್ಟದ ಆಹಾರವನ್ನ ಕೊಡ್ತೀವಿ. ಶಿಕ್ಷಣ ಬಡವರಿಗೆ ಬೇಕು. ಅದು ತಮಗೂ ಎಷ್ಟು ಕಾಳಜಿ ಇದೆಯೋ ಅಷ್ಟು ನನ್ನ ಸರ್ಕಾರಕ್ಕೂ ಕಾಳಜಿ ಇದೆ, ನಮ್ಮ ಇಲಾಖೆಗೂ ಕಾಳಜಿ ಇದೆ. ನಾವು ಯಾವುದಕ್ಕೂ ಅಡ್ಡಿಪಡಿಸ್ತಾ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ, ಬಡವರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಆಹಾರ ಸಿಗಬೇಕು ಅನ್ನೋದು ಕೂಡ ನಮ್ಮ ಆಶೆ. ಆಹಾರ ಕೊಡ್ರಿ. ಲೋವರ್ ಕೆಜಿ ಅಪ್ಪರ್ ಕೆಜಿ ಕೊನೆಯದಾಗಿ ಈಗ ಸಚಿವರೇ, ಇಲ್ಲಿ ರೆಂಟ್ ಅನ್ನ ಫಿಕ್ಸ್ ಮಾಡಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರಿ. ಇವತ್ತು ನಗರ ಪ್ರದೇಶಕ್ಕೆ ಬೆಂಗಳೂರು ಅಂತ ಕಡೆಗೆ ಒಂದು ಮತ್ತು ಹಳ್ಳಿ ಪ್ರದೇಶಗಳಿಗೆ ಇದಕ್ಕೆ ಇವತ್ತು HRSC ಇದನ್ನೆಲ್ಲ ಏನ್ ಕೊಡ್ತೀರಿ, ಇದಕ್ಕೆ ಅನುಗುಣವಾಗಿ ಆ ರೀತಿಯಲ್ಲಿ ಬೆಂಗಳೂರು ಅಂತ ಪ್ರದೇಶಗಳಿಗೆ, ನಗರ ಪ್ರದೇಶಗಳಿಗೆ ಸ್ವಲ್ಪ ಜಾಸ್ತಿ ಕೊಡುವಂತದನ್ನು ಕೂಡ ತಾವು ಗಮನ ವಹಿಸಬೇಕು. ಮಾನ್ಯ ಅಧ್ಯಕ್ಷರೇ, ಈಗ ಅಂಗನವಾಡಿ ಕಾರ್ಯಕರ್ತೆ ಯಾವ ಒಮ್ಮೆ ಮಾತಾಡೋದು ಅವ್ರಿಗೆ ರವಿ ಸುಬ್ರಹ್ಮಣ್ಯಂ ಅವರು ಏನ್ ಪ್ರಸ್ತಾಪ ಮಾಡಿದ್ದಾರೆ? ಸೆಕೆಂಡ್ ಅಲ್ಲ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು 8-10 ಬರುತ್ತೆ. ಆಯ್ತು. ನಾನು ಮಾನ್ಯ ಮಂತ್ರಿಗಳು ಏನ್ ಮನವಿ ಮಾಡ್ಕೊಂತೀವಿ ಅಂತಂದ್ರೆ, ಇಲ್ಲಿ ಮಹಾನಗರ ಪಾಲಿಕೆದು ಸಪರೇಟ್ ಆಗಿ ಒಂದು ಅಂಗನವಾಡಿ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಸರ್ಕಾರದಿಂದ ಬರುತ್ತೆ. ದಯಮಾಡಿ ಇಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡ್ತಿಲ್ಲ, ಸ್ವಚ್ಛತೆಯನ್ನು ಕೂಡ ಕಾಪಾಡ್ತಿಲ್ಲ. ರವಿ ಸುಬ್ರಹ್ಮಣ್ಯ ಅವ್ರು ಹೇಳ್ದಂಗೆ ಅಲ್ಲಿ ಕೂಡ ಬಾಡಿಗೆ ಕೊಡಕ್ಕೂ ಕೂಡ ಆಗ್ತಿಲ್ಲ. ದಯಮಾಡಿ ಯಾರೋ ಒಂದು ಇಲ್ಲ ಮಹಾನಗರ ಪಾಲಿಕೆ ವಹಿಸ್ಕೋಬೇಕು ಅಂಗನವಾಡಿನ, ಇಲ್ಲ ಅಂತಂದ್ರೆ ಕಲ್ಯಾಣ ಇಲಾಖೆ ವಹಿಸ್ಕೋಬೇಕು. ಅದು ರೈಟಿಂಗ್ ಅಲ್ಲಿ ಕೊಡಿ, ಯಾರ ಬಗ್ಗೆ ಸೂಚನೆ ಕೊಡಬೇಕು. ನೀವು ಬರೆದು ಕೊಡಿ, ಯಾರಿಗೆ ಕೊಡಬೇಕು ಕೊಡುವವರಿಗೆ. ಅಲ್ಲಿ ಯಾರು ಬರ್ತಾ ಇದಾರೆ? ರೈಟಿಂಗ್ ಅಲ್ಲಿ ಕೊಡಿ, ಸಲ ರೈಟಿಂಗ್ ಅಲ್ಲಿ ಯಾರೋ ಕೊಡಿ. ಪಾಪ ಕೂಲಿ ನಾಲಿಗಳು ಮಾಡೋ ಮಕ್ಕಳು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಮಾತಾಡಿ. ಅದು 4-5 ಜನ ಬರ್ತಾ ಇದ್ದಾರೆ. ದಯಮಾಡಿ ಟೈಮ್ ಇಲ್ಲ. ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮ್ಗೆ, ಒಳ್ಳೆ ಗುಣಮಟ್ಟದ ಅಲ್ಲಿ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಬೇಕು, ಗುಣಮಟ್ಟದ ಒಂದು ಆಹಾರವನ್ನ ಕೊಡಬೇಕು, ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ಆ ದೃಷ್ಟಿಯಿಂದ ಮಾಡ್ತು ಅಂತಂದ್ರೆ ಅಲ್ಲಿ ಒಂದು ಒಳ್ಳೇದಾಗುತ್ತೆ ಅಂತ ಕೇಳ್ತೀನಿ. ಬರೆದು ಕೊಟ್ಟಿದ್ದೀರಾ ಮಂತ್ರಿಗೆ? ಅಂಗನವಾಡಿ ಕಾರ್ಯಕರ್ತೆ ಬರೆದು ಕೊಡಿ. ಈಗಾಗಲೇ ಗೌರವಧನ ಬರೇ ಕಡಿಮೆ ಇರುವಂತದ್ದು 10,000 ಒಳಗೆ 8,000 ಇದೆ. ಅವರಿಗೆ ಹೆಚ್ಚು ವರ್ಕ್ ಗಳನ್ನು ಕೊಡ್ತಿದ್ದೇವೆ ನಾವು. ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲ ಮೇಡಮ್, ಅದು ಕೂಡ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಅವರಿಗೆ ಸಂಬಳ ಜಾಸ್ತಿ ಮಾಡಬೇಕು. ಮತ್ತೆ ಫುಡ್ ಈ ಹಿಂದೆ ಅವರಿಗೆ ಪ್ರಶ್ನೆ ಬೇರೆ ಅಲ್ವಾ? ಅಲ್ಲ, ಅದು ಅವ್ರು ಸಿಗಲ್ಲ ಮೇಡಮ್, ಮತ್ತೆ ಸಿಗುದಿಲ್ಲ. ಬೇಡ ಬೇಡ, ನಮ್ಮ ಆಫೀಸಿಗೆ ಬರ್ಲಿ ಪುರ್ಸೋತಿಲ್ಲ. ನಿಮಗೆ ಗೊತ್ತು, ನಾವು ಮಂಗಳೂರಿಂದ ಬರ್ಬೇಕು ಎಷ್ಟು ಕಷ್ಟ ಉಂಟು. ಎಲ್ಲ ಬ್ಲಾಕ್, ಮೈಸೂರು ರೋಡ್ ಬ್ಲಾಕ್, ನಮ್ದು ಎಲ್ಲ ಬ್ಲಾಕ್. ನಿಮ್ಮ ಕೆಲಸ ಮುಗಿಸಿ ಹೋಗಿ. ಮೇಡಮ್ ಅಲ್ಲಿ ರಿಕ್ವೆಸ್ಟ್ ಮಾಡೋದು, ನೀವು ಯಾರಿಗೂ ಅವಕಾಶ ಕೊಟ್ಟು ನಮ್ಮ ಮಹಿಳೆಯರಲ್ಲಿ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ತೀರಿ. ಧನ್ಯವಾದ. ಗ್ರಾಮೀಣ ಪ್ರದೇಶದ ಅಂಗನವಾಡಿಗೆ ಅನುದಾನವನ್ನು ಬಿಡುಗಡೆ ಮಾಡಿ, ಹೊಸ ಅಂಗನವಾಡಿಗಳಿಗೆ ಆದಷ್ಟು ನಮ್ಮ ವಿಧಾನಸಭಾ ಕ್ಷೇತ್ರ ಕಾಲೇಜಿಂದ ಅನುದಾನ ಕೊಡಬೇಕಂತ ವಿನಂತಿ ಮಾಡ್ತಿದ್ದೀನಿ. ರೈಟಿಂಗ್ ಅಲ್ಲಿ ಕೊಡಿ, ರೈಟಿಂಗ್ ಅಲ್ಲಿ ಕೊಡಿ. ಹೊಸ ಅಂಗನವಾಡಿಗಳನ್ನ ಈಗಾಗಲೇ ನಾವು ಸುಮಾರು 2023ಕ್ಕೆ ಸುಮಾರು 4,000 ಹತ್ತತ್ರ ಹೊಸ ಅಂಗನವಾಡಿಗಳನ್ನ ನಾವು ಈಗಾಗಲೇ ಲಾಟರಿಯಲ್ಲಿ ಬರಬೇಕು ಮಾಡ್ತಾ ಇದ್ದೀವಿ. ಅದರಲ್ಲೂ ಬಸವನಗುಡಿಗೆ 5 ಅಂಗನವಾಡಿಗಳು ಬಂದಿದೆ. ಇಡೀ ಬೆಂಗಳೂರಿಗೆ 209 ಅಂಗನವಾಡಿಗಳು ಅಷ್ಟೇ. ಎಲ್ಲರಿಗೂ ಒಂದೊಂದೇ ಸಿಕ್ಕಿದ್ದು. 4 ದಿವಸ ಧರಣಿ ಮಾಡಿ ಮತ್ತೆ ಹೇಳ್ತೀರಿ ಕಾಲಿಂಗ್ ಅಟೆಂಡ್ ಕೊಡಲಿಲ್ಲ ಅಂತ. ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಗೌರವಧನ ಹೆಚ್ಚಳದ ಬಗ್ಗೆ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇದಿದೆ. 2017ರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರನ್ನೇ ಈ ಒಂದು ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಗೌರವಧನವನ್ನ ಅವಾಗ ಮುಖ್ಯಮಂತ್ರಿ ಇದ್ದಾಗ ಏರಿಸಿದ್ದು. ಇನ್ನೂವರೆಗೂ ಯಾರು ಏರಿಸಲಿಲ್ಲ. ಈಗಲೂ ಕೂಡ ನಮ್ಮ ಎದುರುಗಡೆ, ನಮ್ಮ ಸರ್ಕಾರದ ಎದುರುಗಡೆ ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಅವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಫಿಲ್ ಮಾಡಿ, ಯಾಕೆಂದ್ರೆ ತುಂಬಾ ಡಿಪಾರ್ಟ್ಮೆಂಟ್ ಅಂಗನವಾಡಿ ಕಾರ್ಯಕರ್ತರು ಗ್ರಾಮೀಣಾಭಿವೃದ್ಧಿ